ಜಾತಿ ಗಣತಿ ವರದಿಗೆ ಒಕ್ಕಲಿಗ ಸಂಘ ವಿರೋಧ. ಒಕ್ಕಲಿಗ ಸಚಿವರು ಶಾಸಕರಿಂದಲೂ ಆಕ್ಷೇಪ. ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಂಚಪ್ಪಗೌಡ ಹೇಳಿಕೆ, ಜಾತಿ ಗಣತಿ ವಿಚಾರದಲ್ಲಿ ರಾಜಕೀಯ ಬೇಡ, ಆರೋಗ್ಯಕರ ಜಾತಿ ಗಣತಿಯನ್ನ ಮತ್ತೊಮ್ಮೆ ಮಾಡಲಿ. ಈ ಹಿಂದೆ ಮಾಡಿದ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ. ಲಿಂಗಾಯತರನ್ನ ನಮ್ಮ ಜೊತೆ ಸೇರಿಸಿ ಹೋರಾಡ್ತೇವೆ. 10 ವರ್ಷದಲ್ಲಿ ಯಾವುದೇ ಜಾತಿ ಜನ ಹುಟ್ಟಿಲ್ವಾ? ಸರ್ಕಾರ ಜಾತಿ ಗಣತಿ ವರದಿ ಜಾರಿ ಮಾಡಬಾರದು ಅಂದಿದ್ದಾರೆ. ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಿರುವಂತಹ ಕೆಂಚಪ್ಪಗೌಡರು ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಆಲ್ರೆಡಿ ಜಾತಿ ಗಣತಿಯ ವರದಿಯನ್ನು ಸಾಕಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ರು. ಅದನ್ನು ಸ್ವೀಕಾರ ಮಾಡೋದಕ್ಕೆ ಯಾವುದೇ ಮುಖ್ಯಮಂತ್ರಿಗಳು ಮುಂದಾಗಿರಲಿಲ್ಲ. ಈಗ ಸಿದ್ದರಾಮಯ್ಯನವರು ಆ ವರದಿಯನ್ನು ಸ್ವೀಕಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇವತ್ತು ಕ್ಯಾಬಿನೆಟ್ಗೆ ಆ ವರದಿ ಬರ್ತಾ ಇದೆ. ಆ ವರದಿಗೆ ನಿಮ್ಮ ಒಪ್ಪಿಗೆ ಇದೆಯಾ? ಇಡೀ ನಮ್ಮ ಜನಾಂಗ, ರಾಜ್ಯ ಒಕ್ಕಲಿಗರ ಸಂಘ ಮತ್ತು ನಮ್ಮ ಸಮಾಜದ ಎಲ್ಲ ಗಣ್ಯರು, ಎಲ್ಲ MLAಗಳು ಮತ್ತು ಮಂತ್ರಿಗಳು ಎಲ್ಲರೂ ಕೂಡ ಇದಕ್ಕೆ ವಿರೋಧವಿದೆ. ಯಾತಕ್ಕೆ ಅಂದರೆ ಜಾತಿ ಜನಗಣತಿ ಮಾಡಬೇಡಿ ಅಂತ ಯಾರೂ ಹೇಳ್ತಾ ಇಲ್ಲ. ಇದು ಈಗಾಗಲೇ 10 ವರ್ಷಗಳ ಹಿಂದೆ ಆದಂಥ ಜಾತಿ ಜನಗಣತಿನ ಇವತ್ತು ಇಲ್ಲಿವರೆಗೂ ಇಷ್ಟು ವರ್ಷಗಳು ಕಳೆದ ನಂತರ ಈಗ ತಂದು ಕ್ಯಾಬಿನೆಟ್ ಇಟ್ಟು ಅದನ್ನು ಅಪ್ರೂವ್ ಮಾಡ್ಕೊಳೋದಕ್ಕೆ ಹೊರಟಿರ್ತಕ್ಕಂಥದ್ದು ಏನಿದು? ಇದು ರಾಜಕೀಯ. ಇಲ್ಲಿ ರಾಜಕೀಯ ಬೇಡ. ಎಲ್ಲ ಜಾತಿಗಳವರು ಕೂಡ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದರಿದ್ದಂತೆ. ಆದರೆ ಇಲ್ಲಿ ಈಗ ಇದನ್ನು ಮುಂದೆ ಇಟ್ಕೊಂಡು ಇದನ್ನು ಮಾಡಲೇಬೇಕು ಅಂತ ಯಾಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಠ ಹಿಡ್ಕೊಂಡು ಪದೇ ಇಲ್ಲಿ ಜಾತಿ ಕಲಹ ಮಾಡ್ತಾ ಇದ್ದಾರೆ ಅಂತಂದರೆ ನಮಗೆ ಗೊತ್ತಿಲ್ಲ. ಇದು ರಾಜಕೀಯ, ಇದನ್ನು ಮಾಡಬಾರ್ದು. ಇದನ್ನು ಮತ್ತೆ ಅದು ಆರೋಗ್ಯಕರವಾಗಿ ಒಂದು ಜಾತಿ ಗಣತಿ ಮತ್ತೆ ಒಂದು ಸಾರಿ ಮಾಡಲಿ. ಇದು ಆಗ ಮಾಡಿರ್ತಕ್ಕಂಥದ್ದು ಅವೈಜ್ಞಾನಿಕ ಅಂತ ನಾವು ಈಗಲೂ ಹೇಳೋಕ್ಕೆ ಇಷ್ಟಪಡ್ತೀರಿ. ಒಂದು ವರದಿನ ಮಾಡಿದ ಮೇಲೆ ಅದಕ್ಕೆ 10 ವರ್ಷಗಳ ಕಾಲ ಬಿಟ್ಟು ಈಗ ಅದನ್ನು ಮಾಡ್ತಕ್ಕಂಥದ್ದು. ಅಲ್ಲಿಂದ ಈಚೆ ಏನು ಜನ ಹುಟ್ಟಿಲ್ವಾ? ಯಾವ ಜಾತಿಯಲ್ಲೂ ಜನಸಂಖ್ಯೆ ಜಾಸ್ತಿ ಆಗಿಲ್ವಾ? ಎಲ್ಲ ಜನಾಂಗದವರು ಕೂಡ ನಾವು ಇದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಲಿಂಗಾಯತರು, ಒಕ್ಕಲಿಗರು ಎಲ್ಲರಿಗೂ ಕೂಡ ಇದರಲ್ಲಿ ವಿರೋಧ ಇದೆ. ಇದನ್ನು ನಾವು ಭಾಳ ಅತಿ ಮುಖ್ಯವಾಗಿ ನಾವು ಇದನ್ನು ಸರ್ಕಾರನ ಇದು ಮಾಡಬಾರ್ದು ಅಂಥೇಳಿ ನಾವು ಒತ್ತಾಯ ತರ್ತೀರಿ. ಮುಂದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.